ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಹಾಸ್ಯ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೀನಾ ಮತ್ತು ಸೂರ್ಯ ಇಬ್ಬರೂ ಕಸ್ತೂರಿ ಆಂಟಿ ಮನೆಗೆ ಬಂದಿರ್ತಾರೆ. ರೋಹಿಣಿ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು, ಹೌದು ಆಂಟಿ ಹಾಗಾದ್ರೆ ನೀವೇ ಅಲ್ವೇನ ಆಂಟಿ ಮಲೇಷಿಯಿಂದ ಕರ್ಕೊಬಂದಿದ್ದು? ಅಯ್ಯೋ ಇಲ್ಲಮ್ಮ, ನಮ್ಮ ಮನೆಗೆ ಯಾವಾಗಲೂ ಫೇಶಿಯಲ್ ಮಾಡೋಕ್ಕೆ ಬರ್ತಾಯಿದ್ದು. ಆಗೊಂದಿನ ಶಾಂತಿ ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಕೈಯೆಲ್ಲ ಮೆಸೇಜ್ ಮಾಡಿಕೊಟ್ಟಿದ್ದು. ಹಾಗಾಗಿ ತುಂಬ ಇಷ್ಟ ಆಗಿ ರೋಹಿಣಿನ ಮನೆ ಸೊಸೆ ಮಾಡಿಕೊಂಡು ಕೇಳಿದ್ದಕ್ಕೆ ನಾನು ಮಲೇಷ್ಯಾದವರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಹ್ಞೂ ಹೌದಾ ಆಂಟಿ, ಇರಲಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಹೊಡ್ತೀವಿ ಅಂತ ಹೇಳ್ತಿರ್ತೀನಿ. ಅಯ್ಯೋ ತಡಿಯಪ್ಪ ಸೂರ್ಯ, ಕಾಫಿ ತೊಗೊಂಬರ್ತೀನಿ, ಅಪ್ರೂವ್ ಬಂದಿದ್ಯಾ ಅಂತ ಹೇಳ್ತಿರ್ತಾರೆ. ಹ್ಞೂ ಸರಿ ಆಂಟಿ ಆಯಿತು, ಹೋಗಿ ತೊಗೊಂಬರೋಗಿ, ಆದರೆ ಸ್ವಲ್ಪ ಡಿಕಾಕ್ಷನ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳ್ತಿರ್ತಾರೆ. ಇಷ್ಟೇನಾ ಆಂಟಿ ನಿಮಗೆ ಗೊತ್ತಿರೋದು ನಿಜವಾಗ್ಲೂ ಅಂತಾಳೆ. ಹ್ಞೂನಪ್ಪ ನನಗಿಷ್ಟೇ ಗೊತ್ತಿರೋದು, ಇದ್ಬಿಟ್ಟು ನನಗಿನ್ನೇನು ಗೊತ್ತಿಲ್ಲ, ಬರ್ತೀನಿ ಕೂರು ಕಾಫಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಮತ್ತು ರೋಹಿಣಿ ಇಬ್ಬರು ಕೂಡ ಹೌದು ರೀ, ಇಲ್ಲಿ ಏನೋ ಇದೆ ಆಸ್ಟ್ರೇಲಿಯಾ ವಿಷಯ ಅನ್ನೋದ್ರಲ್ಲೇ ಏನೋ ವಿಷಯ ಅಡಗಿದ್ದಾರೆ. ಅದರಲ್ಲೂ ನಮ್ಮ ಅತ್ತೆಗೆ ಸ್ವಲ್ಪ ದುಡ್ಡು ಅಂದರೆ ಸ್ವಲ್ಪ ಆಸೆ ಅಲ್ವಾ, ಹಾಗಾಗಿ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ರೋಹಿಣಿಯವರು ಅವ್ರಿಗೆ ದುಡ್ಡಿನ ಆಸೆಯನ್ನು ತೋರಿಸಿ ಮದುವೆನ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇವ್ರ ಬಗ್ಗೆ ಫುಲ್ ಡೀಟೇಲ್ಸಾಗಿ ಗೊತ್ತಾಗ್ತಿಲ್ವಲ್ಲ, ಏನು ಮಾಡೋದು ಅಂತ ಅನ್ಕೋತಿರ್ತಾರೆ. ಹಾಂ ಇದ್ದಾಳಲ್ಲ ಅವಳ ಫ್ರೆಂಡ್ ಪೂಜಾ, ನೆಕ್ಸ್ಟ್ ಟಾರ್ಗೆಟ್ ಈಸ್ ಪೂಜಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೀನಾ ಮನೆ ಕಡೆಗೆ ಬರ್ತಾರೆ. ಅಲ್ಲಿ ನೋಡಿದರೆ ಪೂಜೆಗೆ ಯಾರೋ ಬೆಲ್ ಮಾಡ್ತಾರೆ. ಅವನಿಗೆ ಒಂದಿನ ಆಕ್ಸಿಡೆಂಟ್ ಮಾಡಿರ್ತಾನೆ. ಅವನು ಹಾಗೆ ಪೂಜೆಗೆ ಲೈನ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಯಾಕ್ರಿ ಬಂದ್ರಿ ನೀವು? ಅವತ್ತೇ ಡ್ಯಾಶ್ ಹೊಡೆದ್ರಲ್ಲ, ಇನ್ನೇನು ಅವತ್ತೇ ಸಾರಿ ಕೇಳಿದ್ರಲ್ಲ ಅಂತ ಕೇಳ್ತಾರೆ. ತೊಗೊಳ್ಳಿ ಇದನ್ನು ದೃಷ್ಟಿಗೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ನನಗಿದೆಲ್ಲ ಬೇಡ, ನೀವೇ ಹೋಗಿ ಕಟ್ಕೊಳ್ಳಿ ಅಂತ ಪೂಜೆ ಹೇಳ್ತಾರೆ. ನನ್ನ ಗಡಿಗೂ ಒಂದು ಕಟ್ಟಿದ್ದೀನಿ, ನಿಮ್ಮ ಗಡಿಗೂ ಒಂದು ಕಟ್ಕೊಳ್ಳಿ, ನಿಮಗೂ ಏನಾಗಬಾರ್ದಲ್ಲ. ಏನು ನನ್ನ ಗಾಡಿ ಮೇಲೆ ಅಷ್ಟೊಂದು ಲವ್ ನಿಮಗೆ ಅಂತ ಕೇಳ್ತಾರೆ. ನನಗೂ ಅದೇ ಥರ ಒಂಥರ ಲವ್ ಕಂಡ್ರಿ, ಕಟ್ಕೊಳ್ಳಿ, ಏನು ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಕೊಡಿ ಅಂತ ಹೇಳ್ತಾರೆ. ಏನ್ರಿ ನಿಮಗೆ ಮದುವೆ ಏನಾರ ಆಗಿದೆಯಾ ಅಂತ ಕೇಳ್ತಾನೆ. ಹಾಂ 2 ಮಕ್ಕಳಿದೆ ನಮ್ಗೆ ಆಲ್ರೆಡಿ ಅಂತ ಹೇಳ್ತಾರೆ. ಹೌದಾ 2 ಮಕ್ಕಳಿದೆಯಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ ರೀ ನನಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಹೌದಾ ಹಾಗಾದರೆ ಒಳ್ಳೇದಾಯಿತು ಬಿಡಿ ಅಂತ ಹೇಳ್ಬಿಟ್ಟು, ಸರಿ ನಾನು ಇಲ್ಲಿ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಬಾಯ್ ಅಲ್ಲಿಂದ ಹೋಗ್ತಾನೆ. ಆಗ ಪೂಜಾ ಇವನು ಯಾಕೋ ಮತ್ತೆ ಬಿಡಲ್ಲ ಅನಿಸುತ್ತೆ, ಬೆಲ್ಲಾಯ್ತಲ್ಲ ಅಂತ ಬರ್ತಾಳೆ. ಓ ಮೀನಾ ಅವರೇ ಬನ್ನಿ, ಏನು ಅಪರೂಪಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲೇ ಒಬ್ಬರಿಗೆ ಹೂ ಕೊಡೋದಿತ್ತು, ಅದಕ್ಕೆ ಬಂದೆ, ತಗೋ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಪೂಜಾ ಅಂತ ಹೇಳ್ತಾರೆ. ಹೌದಾ ನಾನೇ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಿದ್ದೆ, ಯಾಕೆ ಪೂಜಾ ಅಂತ ಕೇಳ್ತಾರೆ. ನೀವು ಅಷ್ಟು ತುಂಬ ಅನ್ಯೋನ್ಯವಾಗಿ ಇರ್ತೀರಾ ಗಂಡ ಹೆಂಡತಿ, ಅದಕ್ಕೆ ಹೇಗೆ ಏನು ಗುಟ್ಟು ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಅದು ಹೇಗಿರ್ತೀರಾ, ಯಾವಾಗಲೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರಾ, ಏನೇ ಆದರೂ ಸಮಾಧಾನವಾಗಿರ್ತೀರಾ, ಹೇಗೆ? ನಾನು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೋಬೇಕು, ಅದಕ್ಕೆ ಕೇಳೋಣ ಅಂತಿದೆ ಅಂದರೆ, ಅಯ್ಯೋ ಅದರಲ್ಲಿ ಏನೂ ಇಲ್ಲ, ಕೋಪ ಮಾಡ್ಕೊಂಡಾಗ ಇಬ್ಬರು ಕೂಡ ಸಾರಿ ಕೇಳಿ ಇಬ್ಬರು ಕೂಡ ಮಾತಾಡ್ಬಿಡ್ತೀವಿ ಒಟ್ಟಿಗೆ ಅಷ್ಟೇ ಅಂತ ಹೇಳ್ತಾರೆ. ಅದರಲ್ಲೂ ನೀವು ನಾನು ಕೇಳಬೇಕು ಅನ್ನೋದಕ್ಕಿಂತ ರೋಹಿಣಿಯವ್ರನ್ನ ಜಾಸ್ತಿ ಕೇಳಿದರೆ ಗೊತ್ತಾಗುತ್ತೆ. ಅಯ್ಯೋ ರೋಹಿಣಿನ ಅವಳೇ 30 ಲಕ್ಷ ದುಡ್ಡನ್ನ ಕಳ್ಕೊಂಡು ಬೇಜಾರಿದ್ದಾಳೆ, ನಾನು ಹೇಗೆ ಹೋಗಿ ಕೇಳೋದು, ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ತಾರೆ. ಅದರಲ್ಲೂ ಪಾಪ ಅವಳು ತುಂಬ ಕಷ್ಟಗಳನ್ನ ಎದುರಿಸಿ ಮುಂದೆ ಬಂದಿದ್ದಾಳೆ, ನಾನು ಹೋಗಿ ಹೇಗೆ ಕೇಳೋಕ್ಕಾಗುತ್ತೆ? ಹೌದಾ ನೀವು ಅವರು ಹೌದು ನೀವು ಚಿಕ್ಕ ವಯಸ್ಸಿನ ಫ್ರೆಂಡು ಅಂತ ಅಂದರೆ, ಇಲ್ಲ ಕಾಲೇಜ್ ಫ್ರೆಂಡು ಅಂತ ಹೇಳ್ತಾರೆ. ಕಾಲೇಜ್ ಫ್ರೆಂಡಾ? ಅದೇ ಕಾಲೇಜ್ ಫ್ರೆಂಡು ಅಂತ ಹೇಳ್ತಾರೆ. ನನಗೆ ಫ್ರೆಂಡ್ ಅವಳು ಅಂತ ಹೇಳ್ತಾರೆ. ಇದೇನಪ್ಪ ಇದು ಹೀಗೆ ಕೇಳ್ತಿದ್ದಾಳೆ. ಹೌದಾ ಹಾಗಾದರೆ ನಿಮ್ಮಪ್ಪ ಎಲ್ಲಿರೋದು? ನಮ್ಮಪ್ಪ ಮೈಸೂರಲ್ಲಿರೋದು, ಮತ್ತು ಮಂಗಳೂರಲ್ಲಿ ಅಂದರೆ ಯಾವತ್ತು ಅವರಪ್ಪ ನಿಮ್ಮಪ್ಪ ಫ್ರೆಂಡು ಅಂತಲೂ ಕೂಡ ಹೇಳ್ದು ಈಗ ಮೈಸೂರು ಅಂತ ಹೇಳ್ತಿದ್ದೀರಾ. ಅಂದರೆ ಅವರು ಇಲ್ಲಿ ಟ್ರಿಪ್ಪಿಗೆ ಅಂತ ಬರ್ತಿರ್ಬೇಕಾದ್ರೆ ಫ್ರೆಂಡಾಗಿ ಅವರು ನಮಗೆ ಫ್ರೆಂಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಹೌದಾ ರೋಹಿಣಿಯವರು ನಿಜವಾಗ್ಲೂ ಆಸ್ಟ್ರೇಲಿಯಾಯಿಂದನೇ ಬಂದಿದ್ದಾರಾ ಅಂತ ಕೇಳ್ತಿರ್ತಾರೆ. ಹಾಂ ಹೌದು, ಯಾಕೆ? ಅವಳು ನನಗೆ ಹಾಗೆ ಸುಮ್ಮನೆ ಫ್ರೆಂಡ್ ಕಡೆಯಿಂದ ಪರಿಚಯ ಆಯಿತು ಅಂತ ಹೇಳ್ತಿರ್ತಾರೆ. ಅದು ಬಿಡಿ ಮೀನವರೇ, ಇನ್ನೇನು ಸಮಾಚಾರ? ನಾನು ಹೇಳಲೇ ಇಲ್ಲ ಮದುವೆ ಹುಡುಗನ ಹೇಗೆ ಆಡಿಸ್ಕೋಬೇಕು ಅಂತ, ಇನ್ನೊಂದ್ಸಲ ಬಂದಾಗ ಹೇಳ್ತೀನಿ ಬಿಡು ಪೂಜಾ, ಯೋಚನೆ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೀನಾ ಬರ್ತಾಳೆ. ಇನ್ನೊಂದು ಕಡೆ ಸೂರ್ಯ ಒಂದು ಕಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಮೀನಾಗೋಸ್ಕರ. ಮೀನಾ ಅದೇ ಟೈಮ್ಗೆ ಬರ್ತಾಳೆ. ಏನು ಹೂವಮ್ಮ ಬಂದ್ಬಿಟ್ಟ ಅಂತ ಕೇಳ್ತಾರೆ. ಹ್ಞೂ ಏನು ಸಿ ಐ ಡಿ ಆಫೀಸರು ಅಂತ ಕೇಳ್ತಾರೆ. ಹ್ಞೂ ರೀ ನಾನು ಸಿ ಐ ಡಿ ಆಫೀಸರ್ ಥರನೇ ಕಾಣಿಸ್ತಿದ್ದೀನಲ್ವ, ಏನು ಗೊತ್ತಾ ರೀ ತುಂಬ ಮೋಸ ಇದೆ ರೀ, ನಾನು ಅವ್ಳು ಸಿಕ್ತಾಗ ಒಂಥರ ಹೇಳಿದ್ದು, ಈಗ ಒಂಥರ ಹೇಳ್ತಿದ್ದೆ ನೋಡಿದರೆ, ಆಗ ನಮ್ಮಪ್ಪ ಅಮ್ಮ ಎಲ್ಲ ಮಂಗಳೂರಲ್ಲಿರೋದು ಅಂತ ಹೇಳಿದ್ರು, ಈಗ ನೋಡಿದರೆ ಮೈಸೂರಲ್ಲಿ ಇರೋದು ಅಂತ ಹೇಳ್ತಿದ್ದಾಳೆ. ಇಲ್ಲಿ ಏನೋ ಇದೆ ರೀ, ನಮ್ಮಪ್ಪ ಅವರಪ್ಪ ಫ್ರೆಂಡು ಕ್ಲೋಸ್ ಫ್ರೆಂಡು ಅಂತ ಎಲ್ಲ ಹೇಳ್ತಿದ್ದು, ಈಗ ನೋಡಿದರೆ ಇಲ್ಲ ಅವಳು ಫ್ರೆಂಡು ಅವ್ರಿಗೋಸ್ಕರ ಮೀಟ್ ಮಾಡಿದ್ದು ಅಷ್ಟೇ, ನಾವು ಆ ಥರ ಈ ಮಲೇಷ್ಯಾ ಅನ್ನೋ ಹೆಸರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ರೀ. ಸೊ ಹಾಗಾಗಿ ಇಲ್ಲಿ ಏನೋ ಮಲೇಷ್ಯಾ ಅನ್ನೋ ಹೆಸರಲ್ಲಿ ಏನೋ ಒಂದು ಗುಟ್ಟು ಅಡಗಿದ್ದಾರೆ. ಸೊ ನಾವು ಅದನ್ನು ಕಂಡಿಡಬೇಕು. ಈ ಪೌಡ್ರಮ್ಮನ ವಿಷಯ ಬಹಳ ಇದೆ, ಇದನ್ನು ನಾವು ಆಳವಾಗಿ ನಿಂತ್ಕೊಂಡು ತೆಗೆದ್ರೇ ನಮ್ಗೆ ಗೊತ್ತಾಗೋದು. ಈ ಸಿ ಐ ಡಿ ಕೆಲಸ ಅಂದರೆ ಹಾಗೆ ಮೀನಾ ಆಯಿತಾ,
ಇದನ್ನು ಆಳವಾಗಿ ಹಿಡಿದು ಒಂದ್ಸಲ ತಳಪಾಯಿನ ಕಂಡು ಹಿಡಿದ್ಬಿಟ್ರೆ ಆರಾಮ್ಸೆಯಾಗಿ ಅವರ ಗುಟ್ಟೆಲ್ಲನೂ ಬಯಲು ಮಾಡ್ಬೋದು. ಸೊ ಈಗೇನು ಮಾಡೋದು ರೀ ಅಂತ ಹೇಳ್ತಾರೆ. ನಿಧಾನವಾಗಿ ಕಂಡುಹಿಡಿಯೋಣ, ಗೊತ್ತಾಗುತ್ತೆ ಎಲ್ಲವ ಅಂತ ಹೇಳ್ತಾರೆ. ಬಾ ನಿನ್ನನ್ನು ಡ್ರಾಪ್ ಮಾಡ್ತೀನಿ, ನನ್ನ ಬೈಕ್ ಇದೆಯಲ್ಲ ಇದನ್ನು ಹೇಳ್ಬಿಟ್ಟು ಬರಲಿ ಅಂತ ಹೇಳ್ತಾರೆ. ಆಗ ಇನ್ನೊಂದು ಕಡೆ ರೋಹಿಣಿ ಅಪ್ಲಯನ್ಸಲ್ಲಿ ಫರ್ನಿಚರ್ನ ಎಲ್ರಿಗೂ ಕೂಡ ಕಸ್ಟಮರ್ಸ್ಗೆ ಫ್ರಿಜ್ ಬಗ್ಗೆ ವಿಚಾರಣೆ ತಿಳಿಸ್ತಿರ್ತಾರೆ. ಅದೇ ಟೈಮ್ಗೆ ಪೂಜಾ ಕೂಡ ಕಾಲ್ ಮಾಡ್ತಾರೆ. ಏನೋ ಒಂದು ಆಗಿದೆ ಕಣೆ ರೋಹಿಣಿ, ನಾನು ಹೇಳ್ತೀನಿ, ನೀನು ಸ್ವಲ್ಪ ಸಮಾಧಾನವಾಗಿರು, ಕೋಪ ಮಾಡ್ಕೋಬೇಡ ಅಂತ ಹೇಳಿದ್ರು. ಏನಾಯಿತು ಏನಂತಂದು ಮಾಡಿದೆ, ಇಲ್ಲಿಗೆ ಮೀನಾ ಬಂದಿದ್ದು ಕಣೆ, ಅದರಲ್ಲೂ ನಿನ್ನ ಬಗ್ಗೆನೇ ಜಾಸ್ತಿ ವಿಚಾರಿಸ್ಕೊಂಡು ಹೋದ್ಲು ಕಣೆ. ನೀನು ಒಂದು ಹೇಳು ಅಂದರೆ 10 ಸುಳ್ಳು ಹೇಳಿದ್ಯಾ, ನಾನು ಯಾವ ಸುಳ್ಳು ನಾನು ಮ್ಯಾನೇಜ್ ಮಾಡಲಿ, ನಾನು ಅದಕ್ಕೆ ನೀನು ಏನೇ ಹೇಳಿದೆ ಇದೇನಿಲ್ಲ ಹೇಳ್ಬಿಟ್ಟ ನನ್ನ ಬಗ್ಗೆ ಎಲ್ಲ. ಇಲ್ಲ ಏನೂ ಹೇಳಿಲ್ಲ, ನಾನು ಹೇಳೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅವಳಿಗೂ. ಬಟ್ ಆದರೂ ಮೀನಿಗೂ ಸೂರಿಗೂ ಇಬ್ರಿಗೂ ಕೂಡ ಡೌಟ್ ಬಂದಿರುತ್ತೆ ಕಣೆ ನಿನ್ನ ಮೇಲೆ, ಆದರೂ ಸ್ವಲ್ಪ ಹುಷಾರಾಗಿರು, ಅದಕ್ಕೆ ನಿನಗೆ ಹೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮನೋಜು ಕೂಡ ಬರ್ತಾನೆ. ರೋಹಿಣಿ ಏನಾಯಿತು, ಯಾಕೀಗೆ ನಿಂತಿದ್ಯಾ? ಮನೋಜು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನು ಮಾಡ್ತಿದ್ಯಾ ನೀವೇ ಅಂತ ಕೇಳ್ತಾರೆ. ಅಯ್ಯೋ ನೋಡಿ, ಮೀನಾ ಪೂಜಾ ಮನೆಗೆ ಹೋಗಿದ್ದಂತೆ ನಮ್ಮ ಬಗ್ಗೆ ವಿಚಾರಿಸೋಕ್ಕೆ. ಇರಬೇಕು, ದುಡ್ಡು ಕೊಡಬೇಕಲ್ಲ, ಹಾಗಾಗಿ ನಮಗೂ ಶೇರ್ಸ್ ಯಾವಾಗ ಕೊಡ್ತಾರೆ ಏನು ಅಂತ ವಿಚಾರಿಸೋಕೆ ಹೋಗಿರಬೇಕು ಅಂತ. ಹೌದು ಮನೋಜ್, ಆದಷ್ಟು ಬೇಗ ಆ ದುಡ್ಡನ್ನ ಕೊಟ್ಬಿಡೋಣ ರೋಹಿಣಿ, ನಮ್ಗೆ ಯಾಕೆ ಬೇಕು, ನಿಮ್ಮ ಮಾವ ಇದಾರಲ್ಲ ಅವರಿಗೆ ಒಂದು ಕಾಲ್ ಮಾಡಿಬಿಟ್ಟು ಕೇಳು ಅಮೌಂಟ್ನ ಆದಷ್ಟು ಬೇಗ, ಆಮೇಲೆ ಬಂದ ತಕ್ಷಣ ನಾವು ಅವರಿಗೆ ಕೊಟ್ಟರಾಗುತ್ತೆ ಅಂತ ಹೇಳಿ. ಆಗಲ್ಲ ಮನೋಜ್ ಅದೆಲ್ಲ ಅಂತ ಹೇಳಿದೆ, ನೀನು ಆದಷ್ಟು ಬೇಗ ಕೇಳಮ್ಮ ಅಂತ ಹೇಳ್ತಾರೆ. ಮೀನಾ ಒಂದು ಮನೆಗೆ ಹೂ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಇಬ್ಬರು ಬಂದುಬಿಟ್ಟು ಆ ಹೂನ ಬಾಕ್ಸ್ನ ಎತ್ಕೊಂಡು ಹೋಗ್ತಾರೆ. ಯಾಕ್ರ ನನ್ನ ಬಾಕ್ಸ್ನ ಎತ್ಕೊಂಡು ಹೋಗ್ತಿದ್ದೀರಾ, ನಿಲ್ಲಿಸಿ ನಿಲ್ಲಿಸ್ರೋ ಲೋಫರ್ಗಳ ನಿಲ್ಲಿಸಿ ಅಂತ ಎಲ್ಲ ಬೈತಾ ಇರ್ತಾಳೆ. ಬಟ್ ಆದರೂ ನಿಲ್ಲಿಸೋದೆಲ್ಲ, ಅವರು ಫಾಸ್ಟಾಗಿ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ. ಯಾಕ್ರ ನನ್ನ ಬಾಕ್ಸ್ ಎತ್ಕೊಂಡು ಹೋಗ್ತಿದ್ದೀರಾ, ನಿಲ್ಲಿಸ್ರೋ, ಅದ್ರಲ್ಲಿ ಹೂ ಇದೆ ಕಣೋ, ಯಾಕ್ರೋ ನಿಲ್ಲಿಸ್ರೋ ಅಂತ ಅವ್ರ ಹಿಂದೆಯೇ ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ಚೇಸ್ ಮಾಡಿಕೊಂಡು ಫಾಸ್ಟಾಗಿ ಹೋಗ್ತಿರ್ತಾರೆ. ಆಗ ಯಾವುದೋ ಒಂದು ಮನೆ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಯಾರೋ ನೀವು ನಿಂತ್ಕೊಳ್ರೋ ಅಂತ ಹೇಳ್ತಾರೆ. ಕೊಡ್ರೋ ನನ್ನ ಬಾಕ್ಸ, ಯಾಕೆ ಕೂತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಒಂದು ಮನೇಲಿ ಒಂದು ಹೆಂಗಸು, ಬಾಮ್ಮ ಊಟ ಮಾಡು ಅಂತ ಹೇಳಿ. ಏನು ರೀ, ನೀವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನೀವು ನನ್ನ ಊಟ ಕರೆದಿದ್ದೀರ, ಅವ್ರು ಹೇಳಿದರೆ ನಾನು ನಿಮಗೆ ಊಟ ಬಡಿಸಿದ್ದೀನಿ, ಅವ್ರು ಇಲ್ಲಿಗೆ ಬರ್ತಾರೆ, ಹಾಗಾಗಿ ನಿಮ್ಗೆ ಊಟ ಬಡಿಸಿ ಅಂತ ಹೇಳಿದ್ದಾರೆ. ಯಾರವರು ನನಗೆ ಹೇಳಿದಾರಮ್ಮ, ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದರೆ, ನೀವು ಬರ್ತೀರಾ ಊಟ ಬಡಿಸಿ ಅಂತ ಹೇಳಿದರೆ, ಆ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಯಾರವರು, ಯಾಕೆ ನಾನು ನಿನಗೆ ಬರೋಳಿದ್ದೀರಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ವಿಶಾಲಾಕ್ಷಿ, ನಾನೇ ಬರೋಳಿರೋದು ನಿನ್ನನ್ನು ಅಂತ ಹೇಳ್ತಾರೆ. ನೀವು ಹೆಂಗೆ ಬರೋಳಿದ, ನೀನು ಇಲ್ಲಿಗೆ ಬಂದೇ ಬರ್ತೀಯ, ನಿನಗೆ ಆತಿಥ್ಯ ಸತ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡಿದ್ದಾಯಿತು, ಇದೆಲ್ಲ ಮಾಡೋದು ಸರಿ ಇರಲ್ಲ ಅಂತ ಹೇಳ್ತಾರೆ. ನಾನು ಒಂದ್ಸಲ ಡಿಸೈಡ್ ಮಾಡಿದರೆ ಮುಗೀತು, ಒಬ್ಬರಿಗೆ ಆತಿಥ್ಯ ಸತ್ಕಾರ ಮಾಡಬೇಕು ಅಂತಂದರೆ ನಾನು ಮಾಡೇ ಮಾಡ್ತೀನಿ. ಆ ತಾಯಿ ದೇವಿ ವಿಶಾಲಾಕ್ಷಿ ಬಂದು ಹೇಳಿದ್ರು ಕೂಡ ನಾನು ಮಾಡೋ ಕೆಲಸನೇ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಏನಿವಾಗ ನೀವು ಎಲ್ಲದರಲ್ಲೂ ಮೋಸ ಮಾಡಿದ್ರು ಸಾಲದೆ ನನ್ನನ್ನು ಇಲ್ಲಿಗೆ ಈ ಥರ ಕಿಡ್ನ್ಯಾಪ್ ಮಾಡಿದ್ದೀರಾ? ನಾನು ಇನ್ನೂ ಕಿಡ್ನ್ಯಾಪ್ ಮಾಡಿಲ್ಲಮ್ಮ, ಆಯಿತಾ, ನೀನು ಸ್ವಲ್ಪ ಅರ್ಥ ಮಾಡ್ಕೊ, ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ, ನಡಿ ಊಟ ಮಾಡು ಅಂತ ಹೇಳ್ತಾರೆ. ಊಟ ನನಗೆ ಬೇಡ, ನನಗೆ ಊಟ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ. ಯಾಕೂ ಇಷ್ಟ ಇಲ್ಲ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಸ್ವಲ್ಪ ಅರ್ಥ ಮಾಡ್ಕೊ, ಸುಸ್ತಾಗಿದೆಯಾ, ಆಯಿತಾ, ಬಾ ಊಟ ಮಾಡೋಣ, ಫಸ್ಟು ಮಾತಾಡೋಣ ಅಂತ ಹೇಳ್ತಾರೆ. ನಿಮ್ಮ ಜೊತೆ ಎಂಥದ್ದು ಮಾತು, ನನಗೆ ಹಶು ಇಲ್ಲ, ಊಟ ಮಾಡೋಕ್ಕೆ ಮನಸ್ಸು ಇಲ್ಲ, ದಯವಿಟ್ಟು ನನ್ನ ಬಾಕ್ಸ್ನ ತರಿಸ್ಕೊಡಿ, ನಾನು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾರೆ. ಆಯಿತು, ನಿನ್ನ ಬಾಕ್ಸ್ನ ತರಿಸ್ಕೊಡ್ತೀನಿ, ಬಾ ಸ್ವಲ್ಪ ಊಟ ಮಾಡು, ಅನ್ನ ಇದೆ, ಬೇಳೆ ಸಾಂಬಾರು, ಹಪ್ಪಳ ಸಂಡಿಗೆ ಎಲ್ಲ ಇದೆ ಅಂತ ಹೇಳ್ತಾರೆ. ಮನಸ್ಸಿಲ್ಲ ಅಂತ ಹೇಳ್ತಿದ್ಯಾ, ಸ್ವಲ್ಪ ಅರ್ಥ ಮಾಡ್ಕೊ, ಕೋಪ ಮಾಡಿಕೊಂಡ್ರೆ ತಲೆನೋವು ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಯಿತಾ, ಈ ಕೆಲಸದಿಂದ ನೀನು ಹಿಂದೆ ಸರಿದು ಬಿಡೋದು ಒಳ್ಳೆಯದು, ಅದಕ್ಕೋಸ್ಕರ ನಿಂಗೆ ಎಷ್ಟು ಬೇಕು ಕೇಳು, ನಾನು ದುಡ್ಡು ಕೊಡ್ತೀನಿ. ಏನೋ ದುಡ್ಡು ಕೊಟ್ಟು ನೀನು ನನ್ನ ಕೊಂಡ್ಕೊತಾ ಇದೆಯಾ, ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ನಾನು ಅವತ್ತೇ ಬಗ್ಗಿಲ್ಲ, ನೀನು ಈಗ ದುಡ್ಡನ್ನ ಆಸೆ ತೋರಿಸ್ಬಿಟ್ರೆ ನಾನು ಬಗ್ಬಿಡ್ತೀನ, ಇದೆಲ್ಲ ಇಟ್ಕೊಬೇಡ, ಆಯಿತಾ, ಒಬ್ರನ್ನ ಬದುಕೋಕ್ಕೆ ಬಿಡು, ಆಗ ನೀನು ತುಂಬ ಒಳ್ಳೆಯದಾಗ್ತೀಯ, ಒಬ್ರ ಬಗ್ಗೆ ಕನ್ಸನ್ನು ಇಟ್ಕೊ, ಈ ಥರ ಕೆಳಗೆ ಬೀಳಿಸಿ ದುಡ್ಡಾಸೆ ತೋರಿಸಿ ಅವ್ರನ್ನ ಕೊಂಡ್ಕೊಳ್ಳೋಕ್ಕೆ ಅಂತ ನೋಡಬೇಡ. ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ, ಕೆಂಪುಗೆ ಬೆಳ್ಳಗೆ ಇದೆಯಾ, ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಮಾತಾಡೋಕ್ಕೂ ಗೊತ್ತು, ಹೇಗೆ ಬೆಳಿಬೇಕು ಅಂತಲೂ ನನಗೆ ಗೊತ್ತು ಅಂತ ಹೇಳ್ತಾರೆ ಮೀನಾ. ಹಬ್ಬ ಏನು ಸಖತ್ತಾಗಿ ಮಾತಾಡ್ತೀಯ, ಇದೇ ನೀನು ಕೊನೆ ಮಾತಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.